ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚ ತ್ರಿನಾಚಿಕೇತಾಃ ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ವಿಭುಃ. ನಮ್ಮ ಗುರುಗಳ ಪೂರ್ವಾರಾಧನೆ ಇವತ್ತು. ಅವರು ಜಪ ಪಾರಾಯಣ ಇತ್ಯಾದಿ ಎಲ್ಲದಕ್ಕಿಂತಲೂ ಪಾಠ ಪ್ರವಚನಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಿದ್ರು. ಇದೀಗ ಕೆಲವರು ಆತ್ಮೀಯರ ಜೊತೆ ಮಾತಾಡ್ತಾ ಇರುವಾಗ ಸ್ವಾಮಿಗಳು ಹೇಳಿದ್ದನ್ನು ಅವರು ನೆನಪು ಮಾಡಿಕೊಂಡ್ರು. ಜಪ ಪಾರಾಯಣಗಳಿಗಿಂತ ಪಾಠ ಮಾಡ್ರಿ, ಇನ್ನೊಬ್ರಿಗೂ ಪಾಠ ಮಾಡಲಿಕ್ಕೆ ಹೇಳಿ, ಪಾರಾಯಣ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳ್ರಿ ಅವರಿಗೆ ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇದ್ರು. ಬಿದಿಗೆ ದಿವಸ ಯಾವತ್ತೂ ವಿಘ್ನ ಬರಬಾರದು ಅಂತ ಕೂಡ ಅವ್ರು ನಿರೀಕ್ಷೆ ಮಾಡ್ತಾ ಇದ್ರು. ಇವತ್ತು ವಿಶ್ವಾವಸು ಸಂವತ್ಸರದ ಪುಷ್ಯ ಮಾಸದ ಬಿದಿಗೆ, ಆದ್ರಿಂದ ಇವತ್ತು ಪಾಠ ಆಗಬೇಕು, ಆಗ್ಲಿಕ್ಕಿಲ್ಲ ಇವತ್ತು ಪಾಠ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗಬೇಕು ಅಂತನ್ನುವುದು ಸ್ವಾಮಿಗಳ ಅಭಿಪ್ರಾಯ. ಅದು ಹೀಗೆ ಆತ್ಮೀಯರೊಬ್ಬರಿಂದ ತಿಳಿದು ಬಂತು. ಅದಕ್ಕಾಗಿ ಹರೇಸ್ತು ಪ್ರತಿಮಾ ಪ್ರಾಜ್ಞಾ ಅಂತಂದು ನಾನು ಶ್ಲೋಕ ಹೇಳಿದೆ, ಅದನ್ನು ನೀವೆಲ್ಲರೂ ಗಮನಿಸಬೇಕು. ತಪಸ್ವಾಧ್ಯಾಯ ಶುಶ್ರೂಷ ಅನ್ನೋ ಶ್ಲೋಕ ನಾನು ಹೇಳಲಿಲ್ಲ. ಅದು ಹೇಳಬಾರ್ದು ಅಂತಲ್ಲ. ಎಲ್ಲಾ ಜ್ಞಾನಿಗಳನ್ನು ಎಲ್ಲಾ ಗುರುಗಳನ್ನು ಸಾಮೂಹಿಕವಾಗಿ ನಮಗೆ ನಮಸ್ಕರಿಸಲಿಕ್ಕೆ ಅನುಕೂಲ ಆಗುವಂತೆ ಭಾಗವತ ತಾತ್ಪರ್ಯದ ಶ್ಲೋಕ ಹೇಳ್ತೇನೆ. ಎಲ್ಲಾ ಜ್ಞಾನಿಗಳು ಕೂಡ ಭಗವಂತನ ಪ್ರತಿಮೆಗಳು. ಅವರೊಳಗೆ ನಿಂತು ಭಗವಂತ ಜ್ಞಾನವನ್ನು ಕೊಡ್ತಾನೆ. ಎಲ್ಲ ಈಶೇಷ, ಎಲ್ಲ ಒಡೆಯರಿಗೂ ಅವನು ಒಡೆಯ ಅಂತ ಈಗ ಆ ಭಾಗವತ ತಾತ್ಪರ್ಯದ ಶ್ಲೋಕದಲ್ಲಿದೆ. ಅದನ್ನು ಹೇಳಿದ್ದೇನೆ. ಈಗ ನಾವು ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನೋಡಬೇಕಾಗಿದೆ. ತತ್ವಪ್ರಕಾಶಿಕ ನೋಡ್ತಾ ಇದ್ದೀವಿ ಈಗಾಗಲೇ. ಅಲ್ಲಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ಅಂತ ಭಗವದ್ಗೀತಾದ ಶ್ಲೋಕವನ್ನು ಕೂಡ ಜಯತೀರ್ಥರು ಉದ್ಧರಿಸಿದ್ದಾರೆ. ಹೀಗೆ ಭಗವದ್ಗೀತಾದಲ್ಲಿ ಬಂದಿರೋದ್ರಿಂದ ಭಗವಂತ ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ಪ್ರವೇಶಿಸಿ ವಿಷಯಗಳನ್ನು ಸೇವನೆ ಮಾಡ್ತಾನೆ ಅಂತ ಆ ಒಂದು ಪ್ರಮಾಣ ಶ್ಲೋಕವನ್ನು ಕೂಡ ಉದ್ಧರಿಸಿದ್ದಾರೆ. ಅಲ್ಲಿಂದ ಮುಂದೆ ನಾವೀಗ ನೋಡಬೇಕಾದದ್ದು, ನನಗೆ ಈಶ್ವರ ದುಃಖಂ ಸುಖಂ ವಾ ಕರ್ಮಫಲಂ ಭುಂಕ್ತೆ ಅಂತ ಆ ಮಾತನ್ನ ನಾವೀಗ ನೋಡಬೇಕು. ಭಗವಂತ ಯಾವುದನ್ನು ಕರ್ಮಫಲವನ್ನು ಅನುಭವಿಸ್ತಾನೆ ಅಂತ ನೀವು ಹೇಳಿದ್ರಿ. ಸುಕೃತಂ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಹೀಗೆ ನೀವು ಹೇಳಿದ್ರಿ. ಕರ್ಮದ ಫಲವನ್ನು ಸ್ವೀಕಾರ ಮಾಡ್ತಾನೆ ಅಂತೆಲ್ಲ ಹೇಳಿದ್ರಿ. ಕರ್ಮದ ಫಲ ಅಂದ್ರೆ ದುಃಖವನ್ನು ಸ್ವೀಕಾರ ಮಾಡ್ತಾನೋ ಸುಖವನ್ನು ಸ್ವೀಕಾರ ಮಾಡ್ತಾನೋ? ಅವ್ರ ತಾತ್ಪರ್ಯ ಏನು ನಿಮ್ದು? ರಸಂ ಪಿಬತಿ ಕರ್ಮಜಂ ರಸಂ ಅಂದ್ರೆ ದುಃಖವನ್ನು ಸುಖವನ್ನು ಯಾವುದನ್ನು ಅನುಭವಿಸ್ತಾನೆ? ಎರಡನ್ನೂ ಅನುಭವಿಸ್ತಾನೆ ಅಂತ ಹೇಳುವುದು ಸರಿಯಲ್ಲ ಅಂತ ಪ್ರಶ್ನೆ ಪ್ರಾರಂಭ ಆಗ್ತದೆ. ಯಾಕೆಂದ್ರೆ ಅವನು ಪೂರ್ಣಾನಂದನಾಗಿದ್ದಾನಲ್ಲ ಅಂತ ಪ್ರಶ್ನೆ. ನನು ಕಿಂ ಈಶ್ವರ ಕರ್ಮಫಲಂ ದುಃಖಂ ಸುಖಂ ವಾ ಭುಂಕ್ತೆ. ಕರ್ಮಫಲಂ ಅಂತ ಅನ್ನೋದು ವಿಶೇಷಣ, ದುಃಖ ಸುಖ ಅನ್ನೋದು ವಿಶೇಷ್ಯ. ಅದು ನಾವು ಕರ್ಮಫಲಂ ಅನ್ನೋದನ್ನು ಮೊದಲು ಇಟ್ಕೋಬೇಕು. ಕರ್ಮಫಲವಾದಂತಹ ದುಃಖವನ್ನು ಅನುಭವಿಸ್ತಾನೋ ಸುಖವನ್ನು ಅನುಭವಿಸ್ತಾನೋ ಅಥವಾ ಎರಡನ್ನೂ ಅನುಭವಿಸ್ತಾನೋ? ಯಾವುದೂ ಸರಿಯಲ್ಲ. ಯಾವ ತರ ಎರಡನ್ನೂ ಅನುಭವಿಸ್ತಾನೆ ಅಂತ ಹೇಳೋದು ಸರಿಯಲ್ಲ. ನಾವು ಉಭಯಮಪಿ, ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳೋದು ಸರಿಯಲ್ಲ, ದುಃಖವನ್ನು ಅನುಭವಿಸ್ತಾನೆ ಅಂತ ಹೇಳೋದು ಸರಿಯಲ್ಲ. ಯಾಕೆಂದ್ರೆ ಪೂರ್ಣಾನಂದ ಆದ್ರಿಂದ ಕರ್ಮದ ಫಲವಾಗಿ ಬರುವಂತಹ ದುಃಖ ಅಂತೂ ಅವನಿಗೆ ಇರೋದು ಸಾಧ್ಯವೇ ಇಲ್ಲ. ಅವನಿಗೆ ಅವನ ವ್ಯಕ್ತಿತ್ವದಲ್ಲೇ ದುಃಖಕ್ಕೆ ಸ್ಪರ್ಶ ಇಲ್ಲ, ಸುಖಕ್ಕೂ ಸ್ಪರ್ಶ ಇಲ್ಲ. ಹೊಸ ಸುಖ ಅವನಿಗೆ ಬರಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಅವನು ಆನಂದವನ್ನು ಪಡೆದಾಗಿದೆ. ಆದ್ರಿಂದ ದುಃಖವೂ ಆಗೋದಿಲ್ಲ, ಸುಖವೂ ಆಗೋದಿಲ್ಲ. ಅವನಿಗೆ ಎರಡನ್ನೂ ಅನುಭವಿಸುವುದಿಲ್ಲ ಅಂತ ಅವರ ಆಕ್ಷೇಪ. ನಾವು ಉಭಯಮಪಿ ಅನ್ನೋದು ಆಕ್ಷೇಪದ ಅಂಶ ಅದು. ಯಾಕೆಂದ್ರೆ ಪೂರ್ಣಾನಂದ ಆದ್ದರಿಂದ ಅಂತ ಪ್ರಶ್ನೆ ಅವ್ರದ್ದು ಯುಕ್ತಿ. ಅದಕ್ಕೆ ಇತ್ಯತಃ ಶುಭಮಿತಿ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಪಿಬೇತ್ ಪೂರ್ಣಾನಂದಮಯ ಸ್ಯಾಸ್ಯ ಚೇಷ್ಟಾನಜ್ಞಾಯತೆ ಕ್ವಚಿತ ಅಂತ ಪದ್ಮಪುರಾಣದ ಮಾತು. ಅದೇನು ಹೇಳ್ತದೆ ಪದ್ಮಪುರಾಣ ಅಂದ್ರೆ, ಇವನು ಯಾವತ್ತೂ ಕೂಡ ಶುಭ ಫಲವನ್ನೇ ಸ್ವೀಕಾರ ಮಾಡ್ತಾನೆ.
ಅಶುಭ ಫಲವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆಂದ್ರೆ ಇವನು ಪೂರ್ಣಾನಂದಮಯ ಆದ್ರಿಂದ ಆ ಪೂರ್ಣಾನಂದಮಯನಾದಂತಹ ಈ ಭಗವಂತನ ಚೇಷ್ಟೆಯೇ ನಮಗೆ ತಿಳಿಯೋದಿಲ್ಲ. ಶುಭವನ್ನಾದರೂ ಸ್ವೀಕಾರ ಮಾಡುವುದು ಒಂದು ಏನು ಅರ್ಥ ಅನ್ನುವುದು ನಮಗೆ ಪೂರ್ಣವಾಗಿ ಅರಿವಿಗೆ ಬರೋದಿಲ್ಲ ಅಂತ ಆ ಪದ್ಮಪುರಾಣದ ತಾತ್ಪರ್ಯ. ಅಲ್ಲಿ ನೋಡಿ, ಪೂರ್ವಾರ್ಧೇನ ಆದ್ಯ ಪಕ್ಷಂ ಅನಭ್ಯುಪಗಮೇನ ಪರಿಹೃತ್ಯ ದ್ವಿತೀಯಂ ಅಭ್ಯುಪೈತಿ. ಈಗ ಶ್ಲೋಕದ ಪೂರ್ವಾರ್ಧದಲ್ಲಿ ಒಂದು ವಿಷಯ ಹೇಳಿದ್ದಾರೆ ಪದ್ಮಪುರಾಣದಲ್ಲಿ, ಮತ್ತೆ ಉತ್ತರಾರ್ಧದಲ್ಲಿ ಇನ್ನೊಂದು ವಿಷಯ ಹೇಳ್ತಿದ್ದಾರೆ. ಎರಡೂ ಅರ್ಧಗಳು ಕೂಡ ಹಾಗಾಗಿ ಸಾರ್ಥಕ ಆಗಿವೆ. ಹಾಗಾದ್ರೆ ಪೂರ್ವಾರ್ಧದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಎರಡು ಪಕ್ಷಗಳಿವೆಯಲ್ಲ, ಕರ್ಮಫಲವಾದ ದುಃಖವನ್ನು ಅನುಭವಿಸ್ತಾನೋ ಸುಖವನ್ನು ಅನುಭವಿಸ್ತಾನೋ ಅಂತ. ಅಲ್ಲಿ ಆದ್ಯ ಪಕ್ಷ ಅಂದ್ರೆ ದುಃಖವನ್ನು ಅನುಭವಿಸ್ತಾನೆ ಎನ್ನುವ ಪಕ್ಷ, ಅದನ್ನ ಅನಭ್ಯುಪಗಮೇನ ಪರಿಹೃತ್ಯ, ಅದನ್ನಂತೂ ನಾವು ಒಪ್ಪುವುದೇ ಇಲ್ಲ ಅಂತ ತೋರಿಸುವ ಮೂಲಕ ಪರಿಹಾರ ಮಾಡಿದ್ದಾರೆ. ದ್ವಿತೀಯಂ ಅಭ್ಯುಪೈತಿ, ಶುಭವನ್ನೇ ಸ್ವೀಕಾರ ಮಾಡ್ತಾನೆ, ಅಶುಭವನ್ನಂತೂ ಸ್ವೀಕಾರ ಮಾಡುವುದೇ ಇಲ್ಲ ಅಂತಾನೆ ಅಲ್ಲಿ ತೋರಿಸ್ತಾ ಇದ್ದಾರೆ. ನಾಶುಭಂ ಸ ಹರಿಪಿಬೇತ್, ಇದು ನೋಡಿ, ಅಶುಭ ಅಂದ್ರೆ ದುಃಖವನ್ನು ನಾವು ಅನುಭವಿಸುವುದೇ ಇಲ್ಲ, ಅನಭ್ಯುಪಗಮೇನ ಪರಿಹೃತ್ಯ, ಅದನ್ನ ಮೊದಲನೇ ಪಕ್ಷವನ್ನು ಒಪ್ಪುವುದೇ ಇಲ್ಲ ಅಂತ ಸ್ವೀಕಾರ ಮಾಡಿ ತೋರಿಸಿಕೊಟ್ಟಿದ್ದಾರೆ. ದ್ವಿತೀಯಂ ಅಭ್ಯುಪೈತಿ, ಎರಡನೇ ಪಕ್ಷ ಅಂದ್ರೆ ಸುಖವನ್ನು ಅನುಭವಿಸ್ತಾನೆ ಅನ್ನುವ ಪಕ್ಷವನ್ನೇ ಅಲ್ಲಿ ಒಪ್ಪಿದ್ದಾರೆ. ಪೂರ್ವಾರ್ಧದಿಂದ ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಹಾಗಾದ್ರೆ ಉತ್ತರಾರ್ಧದಿಂದ ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಬಂದ್ರೆ, ಅವನು ಪೂರ್ಣಾನಂದ ಆದ್ರಿಂದ ದುಃಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರವನ್ನ ಈ ಉತ್ತರಾರ್ಧದಲ್ಲಿ ಕೊಡ್ತಿದ್ದಾರೆ. ನೋಡಿ, ಪೂರ್ಣಾನಂದಸ್ಯಾಪಿ ಅಚಿಂತ್ಯ ಐಶ್ವರ್ಯವರೇನ ಸುಖಭೋಗ ಉಪಪತ್ತಿ ಇತಿ ದ್ವಿತೀಯ ಪಕ್ಷ ದೂಷಣ ಪರಿಹರತಿ ಉತ್ತರಾರ್ಧೇನ. ಈಗ ಪೂರ್ಣಾನಂದ ಆದವನಿಗೆ ಸುಖದ ಅವಶ್ಯಕತೆ ಇಲ್ಲ, ದುಃಖವನ್ನಂತೂ ಅವನು ಅನುಭವಿಸುವುದೇ ಇಲ್ಲ ಅಂತ ನೀವಂದ್ರಲ್ಲ, ಅದು ಹೌದು, ಪೂರ್ಣಾನಂದ ಹೌದಾದ್ರೂ ಕೂಡ ಅಚಿಂತ್ಯವಾದ ಐಶ್ವರ್ಯ ಅವನಲ್ಲಿದೆಯಲ್ಲ, ಆದ್ರಿಂದ ಅವನು ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳೋದಕ್ಕೆ ಅರ್ಥ ಇದೆ, ನಾವು ಹಾಗೆ ಹೇಳ್ತೇವೆ ಅಂತ ದ್ವಿತೀಯ ಪಕ್ಷ ದೂಷಣ, ಎರಡನೇ ಪಕ್ಷಕ್ಕೆ ಬಂದಿರುವ ದೋಷ, ಸುಖವನ್ನು ಅನುಭವಿಸ್ತಾನೆ ಅನ್ನುವ ಪಕ್ಷಕ್ಕೆ ಬಂದಿರುವ ದೋಷವನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಯಾವುದರಿಂದ? ಉತ್ತರಾರ್ಧೇನ, ಪದ್ಮಪುರಾಣದ ಉತ್ತರಾರ್ಧದ ಶ್ಲೋಕದಿಂದ ಅದನ್ನ ತೋರಿಸ್ತಾ ಇದ್ದಾರೆ. ಮತ್ತೆ ನಮಗೆ ಇನ್ನೂ ಒಂದು ಪ್ರಶ್ನೆ ಬಂದಿರ್ತದೆ, ಆ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಡ್ತಿದ್ದಾರೆ. ವಿಷ್ಣೋ ಭೋಕ್ತೃತ್ವ ಅಭ್ಯುಪಗಮೆ ಅನಶ್ನನ್ಯ ಇತ್ಯಾದಿ ಶ್ರುತಿ ವಿರೋಧ ಇತ್ಯತೋ ವಾಹ. ವಿಷ್ಣುವನ್ನ ನೀವು ಸುಖ ಭೋಕ್ತ ಅಂತ ಒಂದು ವೇಳೆ ಸ್ವೀಕಾರ ಮಾಡಿದರೆ ನಿಮಗೆ ದ್ವಾಸುಪರ್ಣ ಅನ್ನುವ ಶ್ರುತಿಯಿಂದ ವಿರೋಧ ಬರ್ತದಲ್ಲ, ಅಥರ್ವಣ ಉಪನಿಷತ್ತಿನಿಂದ ಅಂತ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ಅನಶ್ನನ್ಯ ವಿಚಾಕಶೀತಿ, ಎರಡು ಹಕ್ಕಿಗಳಿವೆ, ಅದರಲ್ಲಿ ಒಂದು ಹಕ್ಕಿ ಹಣ್ಣು ತಿಂತಾ ಇದೆ, ಇನ್ನೊಂದು ಹಕ್ಕಿ ಹಣ್ಣು ತಿಂತಾ ಇಲ್ಲ ಅಂತ ಅಲ್ಲಿ ಬಂದಿದೆ. ಅದನ್ನು ಅನಶ್ನನ್ಯ ಅಂತ ಶ್ರುತಿ ಇದೆಯಲ್ಲ, ಆ ಶ್ರುತಿಯಿಂದ ನಿಮಗೆ ವಿರೋಧ ಬರ್ತದಲ್ಲ, ವಿಷ್ಣುವಿಗೆ ಭೋಕ್ತೃತ್ವವನ್ನು ಒಪ್ಪಿದರೆ. ಇತ್ಯತೋ ವಾ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಇವತ್ತು ನಾವು ಅಂತೂ ಆ ಶ್ಲೋಕವನ್ನ ಎರಡೂ ರೀತಿಯಾಗಿ ತಗೋಬಹುದು, ಶುಭಂ ಅಂತ. ಹಾಗಾದ್ರೆ ಶುಭಂ ಪಿಬತ್ತಿಸೋ ನಿತ್ಯಂ ನಾಶುಭಂ ಸಹರಿ ಪಿಬೇತಂತ ಮಾತಿಗೆ ಮತ್ತೆ ದಾಸುಪರ್ಣ ಅನ್ನೋ ಶ್ರುತಿಗೆ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅನಶ್ನನ್ಯ ಅಂತ ಬಂತಲ್ಲ ಉಪನಿಷತ್ತಿನಲ್ಲಿ, ಅದಕ್ಕೆ ಅರ್ಥ ಏನಂದ್ರೆ ಅಶುಭ ಫಲವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ, ಶುಭ ಫಲವನ್ನೂ ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಅಶುಭ ಭೋಗ ಭಾವ ವಿಷಯಂ ತದ್ವಾಕ್ಯಮಿತ್ಯರ್ಥ. ಈ ಉಪನಿಷತ್ತಿನಲ್ಲಿ ಅಶುಭವಾದ ಫಲವನ್ನು ಅವನು ಸ್ವೀಕಾರ ಮಾಡುವುದಿಲ್ಲ, ಆದ್ರಿಂದ ಅನಶ್ನನ್ಯ ಅಂತ ಈ ತರ ಹೇಳಿದ್ದಾರೆ. ತಥಾಹಿ ವಾಕ್ಯಶೇಷ ಅಂತಿದೆ, ಅದನ್ನ ನಾವು ಮುಂದೆ ನೋಡೋಣ ಮುಂದಿನ ಭಾಗದಲ್ಲಿ. ಇಲ್ಲಿ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಅಕ್ಲಿಪ್ತ್ಯಾಕ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ತನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವಚ ತಂಬಿದು ಅಂತ ಮೊದಲನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ಶ್ಲೋಕ. ಅವನನ್ನ ಅಭೋಕ್ತ ಅಂತ ಹೇಳ್ತಾರೆ, ಹಾಗೆ ಭೋಕ್ತ ಅಂತ ಕೂಡ ಹೇಳ್ತಾರೆ. ಯಾಕೆ? ಇದು ನಮಗೆ ವಿಷ್ಣು ಭಗವಂತನ ವ್ಯಕ್ತಿತ್ವದಲ್ಲಿರುವ ವೈರುಧ್ಯಗಳು. ಕರ್ತ ಅಂತಲೂ ಹೇಳ್ತಾರೆ, ಅಕರ್ತ ಅಂತ ಹೇಳ್ತಾರೋ ಅಂತ ಅದು ಬಂದಿದೆ ನೋಡಿ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ ಅಂತ ಬರ್ತದೆ. ಅವನು ಕರ್ತಾನೂ ಹೌದು ಅಕರ್ತಾನೂ ಹೌದು. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಹಾಗೆ ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು. ಯಾಕೆಂದ್ರೆ ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಧನಾತ್ ಅಭೋಕ್ತ. ಭಗವಂತ ಅಭೋಕ್ತ. ಯಾಕೆಂದ್ರೆ
ಅತೃಪ್ತ್ಯ, ಹೀಗೆ ಅನುಭವಿಸಲೇಬೇಕು ಅನ್ನೋ ನಿಯಮ ಅವನಿಗಿಲ್ಲ, ಯಾರೋ ಒಮ್ಮೆಲೆ ಕಡ್ಡಾಯ ಮಾಡುವಂತಿಲ್ಲ ಅಂತ ಅದ್ರ ನಂಗೆ ನೆನಪು ಬರ್ತಿದೆ ಅವರು. ಮತ್ತೆ ಅಲ್ಲಿ ಏನು ಅರ್ಥ ಇದೆ ಅಷ್ಟು ಸರಿಯಾಗಿ ನೆನಪಿಲ್ಲ, ಇರಲಿ. ಸ್ವತಂತ್ರತ್ವ, ನಾವು ಅಸ್ವತಂತ್ರರಾಗಿ ಕರ್ಮ ಯಾವುದನ್ನಾದ್ರೂ ಅನುಭವಿಸ್ತೇವೆ, ಅವನಿಗೆ ಸ್ವತಂತ್ರ ಆದ್ರಿಂದ ಅನುಭವಿಸ್ತಾನೆ, ಯಾರಿಗೂ ಅಧೀನರಾಗಿ ಅವನು ಅನುಭವಿಸುವುದಲ್ಲ. ಮತ್ತೆ ಅತೃಪ್ತ್ಯಾಚ ಸ್ವತಂತ್ರತ್ವ ಅಶುಭಸ್ಯಚ ವರ್ಧನಾತ್, ಅಶುಭವನ್ನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಆದ್ರಿಂದ ಅವನಿಗೆ ಏನು ಹೇಳ್ತಾರೆ, ಅಭೋಕ್ತ ಅಂತ ಹೇಳ್ತಾರೆ. ಅಭೋಕ್ತ ಅನ್ನೋ ಮಾತಿಗೆ ಹೀಗೆ ಅರ್ಥ. ಆದ್ರೆ ಶುಭ ಭೋಕ್ತೃತ್ವ ಭೋಕ್ತೇತ್ಯವಚ ತಂಬಿದು, ಭೋಕ್ತಾನೂ ಹೌದು. ಯಾಕೆಂದ್ರೆ ಅವನು ಶುಭವನ್ನೇ ಸ್ವೀಕಾರ ಮಾಡೋದ್ರಿಂದ ಅವನಿಗೆ ಭೋಕ್ತ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲೇ ಬಂದಿರುವಂತಹ ಮತ್ತೊಂದು ಅಕರ್ತ ಅನ್ನೋ ಶಬ್ದದ ಅರ್ಥ ನಮಗೆ ಇಲ್ಲಿ ಅನ್ವಯಿಸಿಕೊಂಡ್ರೆ ಚೆನ್ನಾಗಿರ್ತದೆ. ಹರಿದ ಅಕ್ಲಿಷ್ಟಕಾರಿತ್ವ ಅಕರ್ತ ಇತಿ ಚೋಚ್ಯತೆ ಅಂತ. ಭಗವಂತನನ್ನ ಅಕರ್ತ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಕ್ಲಿಷ್ಟಕಾರಿ ಆದ್ರಿಂದ, ಬಹಳ ಸುಲಲಿತವಾಗಿ ಎಲ್ಲಾ ಕೆಲಸಗಳನ್ನು ಮಾಡಿಬಿಡಬಲ್ಲವನಾದ್ರಿಂದ ಅವನನ್ನ ಅಕರ್ತ ಅಂತ ಹೇಳ್ತಾರೆ ಅಂತ. ನಾವು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಬಹಳ ಕಷ್ಟಪಟ್ಟು ತಿಣಕಾಡಿ ಮಾಡ್ತಾ ಇರ್ತೀವಿ, ಆದ್ರಿಂದ ನಾವು ಕರ್ತ. ಭಗವಂತ ಯಾವುದೇ ಕಷ್ಟ ಇಲ್ಲದೇನೆ ಅನಾಯಾಸವಾಗಿ ಕೆಲಸವನ್ನು ಮಾಡುವುದರಿಂದ ಅವನನ್ನ ಅಕರ್ತ ಅಂತ ಹೀಗೆ ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬಂದಿದೆ. ಕರ್ತ ಅಂತೂ ಹೌದೇ ಹೌದು, ಆದ್ರೂ ಅಕರ್ತ ಯಾಕೆಂದ್ರೆ ಈ ಕಾರಣದಿಂದ. ಅದನ್ನು ನಾವಿಲ್ಲಿ ತಗೊಳ್ಬಹುದು. ಪೂರ್ಣಾನಂದಮೇನ ಅಂತ ಭಗವಂತ ನಮ್ಮ ಕರ್ಮಜಂ ರಸಂ ಪಿಬತಿ ಅಂತ ಅನ್ನೋದೇನಿದೆಯಲ್ಲ ತುಂಬಾ ವಿಚಿತ್ರವಾಗಿದೆ. ಪೂರ್ಣಾನಂದ ಅಂದ್ರೆ ಹೇಗೆ ತಗೋತಾನೆ ಅಂದ್ರೆ ಅಚಿಂತ್ಯದು ಐಶ್ವರ್ಯದ ಬಲದಿಂದ ಅಂತ ಹೀಗೆ ಬಂದಿದೆಯಲ್ಲ. ಈ ಶ್ಲೋಕವನ್ನು ನಾನು ನೈವೇದ್ಯ ಕಾಲದಲ್ಲಿ ಹೇಳುವಂತ ಒಂದು ಅಭ್ಯಾಸ ಇಟ್ಕೊಂಡಿದ್ದೇನೆ. ನಿಮಗೆ ಚೆನ್ನಾಗಿ ಕಂಡ್ರೆ ಹೇಳುವ ಆ ಥರ ಚೆನ್ನಾಗಿರ್ತದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕೂಡ ಅದನ್ನು ಹೇಳ್ಬೋದು. ಭಗವಂತ ನಾವು ಮಾಡುವ ಎಲ್ಲಾ ಕರ್ಮದ ಫಲವನ್ನು, ಶುಭ ಫಲವನ್ನು ಸ್ವೀಕಾರ ಮಾಡ್ತಾನೆ, ಅಂದ್ರೆ ಆನಂದವನ್ನೇ ಸ್ವೀಕಾರ ಮಾಡ್ತಾನೆ. ನೈವೇದ್ಯದಲ್ಲಿ ಕೂಡ ಅವನು ನಾವು ಮಾಡುವ ಎಲ್ಲಾ ಕರ್ಮದ ಫಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೀಗೆಲ್ಲ ಬಂದಾಗ ಪೂರ್ಣಾನಂದನಾದಂತಹ ಭಗವಂತ ನಾವು ನಿವೇದಿಸುವ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದಂದ್ರೆ ಏನರ್ಥ? ತುಂಬಾ ವಿಚಿತ್ರ ಅದು. ಕೊನೆಗೂ ಪುರಾಣವೇ ಚೇಷ್ಟಾನಜ್ಞಾಯತೆ, ಅವನ ಚೇಷ್ಟ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದೆ. ಆ ಥರ ನಾವು ನಿವೇದನೆ ಮಾಡುವಾಗಲೂ ಕೂಡ ಚೇಷ್ಟಾನಜ್ಞಾಯತೆ ಅಂತ ಹೇಳಿ ನಿವೇದನೆ ಮಾಡುವುದು ಅವನ ಮಹಿಮಾತಿಶಯವನ್ನು ನಾವು ಅರ್ಥ ಮಾಡ್ಕೊಂಡಂತ ಆಗ್ತದೆ. ಪೂರ್ಣವಾಗಿ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಂತ ಆಗ್ತದೆ. ನೀವು ಭೋಜನಾಯ ನಮಃ ಭೋಕ್ತಾಯ ನಮಃ, ವಿಷ್ಣು ಸಹಸ್ರನಾಮದಲ್ಲಿ ಭೋಜನ ಅಂತ ಶಬ್ದ ಇದೆ, ಭೋಕ್ತ ಅಂತ ಶಬ್ದ ಇದೆ. ಅದನ್ನು ಕೂಡ ಹೇಳೋ ಅಭ್ಯಾಸ ನಾನು ಇಟ್ಕೊಂಡಿದ್ದೀನಿ, ನೀವು ಚೆನ್ನಾಗಿ ಕಂಡ್ರೆ ಹೇಳ್ಬೋದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.